ಕ್ಯಾಂಪ್ ಫೈರ್ ಜೊತೆ ಎಣ್ಣೆ ಹೊಡಿತಾ ಇರೋ ಮಜಾನೇ ಬೇರೆ ಅದು. ಹತ್ರ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ, ಸೊ ಅದನ್ನೇ ಇಲ್ಲೂ ಮಾಡ್ತೀವಿ. ಎಣ್ಣೆ ಆಗ್ತಿದ್ದಂಗೆ ಪ್ರಾಣಿ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮ ರೆಸಾರ್ಟ್ ಅಲ್ಲಿ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂದ್ರೆ ಯಾವುದು? ಜನ ಅಲ್ಲಿ ನಿಂತ್ಕೊಂಡು ತುಂಬಾನೇ ಸೆಲ್ಫೀಸ್ ತಗೊಳ್ಳೋದು, ತುಂಬಾ ಫೋಟೋಸ್ ತೆಗೀರಿ ಅನ್ನುವಂಥ ಜಾಗ ಯಾವುದು? ತುಂಬಾ ಜನ ಟೂರಿಸ್ಟು ಈ ಕಡೆಗೆ ಬರ್ತಾರೆ. ಸಕಲೇಶ್ಪುರ ಇನ್ನೂ ಯಾರಿಗೂ ಗೊತ್ತಿಲ್ಲ, ಇಟ್ಸ್ ವೆರಿ ಅನ್ಟ್ಯಾಪ್ಡ್. ಇಟ್ಟಿದೀವಿ ಅಟ್ಲೀಸ್ಟ್ ಒಂದ್ಸತಿನಾದ್ರೂ ಆನೆ ಎದುರುಗಡೆ ನೋಡ್ಲಿಲ್ವಲ್ಲ. ಓಕೆ, ನೀವು ಮಾಡ್ಬೇಕು ಅಂತ ಹೊರಟ್ರಿ, ಫಸ್ಟ್ ದುಡ್ಡು ಹಾಕಿದ್ಯಾರು? ಇವತ್ತು ನಾವು 4.4, 4.5 ಇದೀವಿ. ಸ್ಟಿಲ್ ವಿ ನೀಡ್ ಟು ಗೋ ಆನ್. ಈಗ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ನಮ್ಮಂತವ್ರು ಏನು ಓಪನ್ ಮಾಡ್ತೀವಲ್ಲ, ಪ್ಯಾಷನ್ ಇಟ್ಕೊಂಡ್ ಬನ್ನಿ, ಇದನ್ನ ನಡೆಸಿ ತುಂಬಾ ಚೆನ್ನಾಗಿ ಆಗ್ತೀರಾ. ಕೊನೆಗೆ ಹಾಕಿದ್ ನಾನೇ. ತಿರ್ಗಾ ಮತ್ತೆ ವಾಪಸ್ ತಂದು ಹಾಕೋ ದುಡ್ಡು ಅನ್ನೋಂಥದ್ದು ಇಟ್ಸ್ ನಾಟ್ ಲಾಜಿಕಲ್. ಆಗ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಸೆಟಪ್ ಅಲ್ಲಿ ಮಾತಾಡಿದ್ವಿ, ಈಗ ಒಂದು ನೈಟ್ ಎಫೆಕ್ಟ್ ಅಲ್ಲಿ ಮಾತಾಡ್ತಾ ಇದೀವಿ. ಸೊ ಇದಿಷ್ಟು ಆಗೋದು ಪರಿಸರ ನಮ್ಗೆ ಅಷ್ಟು ಲಿಬರ್ಟಿ ಕೊಟ್ಟಾಗ. ನಾವು ಒಂದು ಸ್ಟುಡಿಯೋ ಸೆಟಪ್ ಅಲ್ಲಿ ಕುತ್ಕೊಂಡ್ವಿ ಅಂತಂದ್ರೆ ಏನೇ ಲೈಟಿಂಗ್ ಮಾಡ್ಕೋಬಹುದು, ಬಟ್ ನಮಗ್ ಬೇಕಾದಂತಹ ಎಫೆಕ್ಟ್ಸ್, ನಮಗ್ ಬೇಕಾದಂತಹ ನೇಚರ್ ಸಪೋರ್ಟ್ ಸಿಗೋದಿಲ್ಲ. ಪ್ರಾಪರ್ಟೀಸ್ ಹಾಕೋಬಹುದು, ಆದ್ರೆ ನೇಚರೇ ಬೇರೆ. ಇಂಥ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ನಾವು ಪಾಡ್ಕಾಸ್ಟ್ ಮಾಡ್ತಿರೋದು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆಕ್ಚುಲಿ ಈಗ ಒಂದು ರ್ಯಾಪಿಡ್ ಫೈರ್ ಹೋಗ್ಬಿಡೋಣ. ಓಕೆ, ಆಗಿಂದ ಸ್ವಲ್ಪ ಸೀರಿಯಸ್ ಟಾಕ್ಸ್ ಆಯ್ತು, ಲೆಟ್ಸ್ ಗೋ ಫಾರ್ ರ್ಯಾಪಿಡ್ ರೌಂಡ್. ನಿಮಗೆ ಇಷ್ಟವಾದದ್ದು ಏನು ಅಂತ ಅನ್ಬಿಟ್ಟು, ಸನ್ರೈಸಾ ಸನ್ಸೆಟಾ? ಸನ್ರೈಸ್ ಇಬ್ಬರಿಗೂ ವಾವ್ ಸೂಪರ್. ಓಕೆ, ಕಾಫಿ ಎಸ್ಟೇಟ್ ವಾಕಾ ಅಥವಾ ಕ್ಯಾಂಪ್ ಫೈರಾ? ಕ್ಯಾಂಪ್ ಫೈರ್. ಕಾಫಿ ಎಸ್ಟೇಟ್ ವಾಕ್. ಯಾಕೆ? ಆಬ್ವಿಯಸ್ಲಿ ನೈಟ್ ಕ್ಯಾಂಪ್ ಫೈರ್ ಜೊತೆ ಎಣ್ಣೆ ಹೊಡಿತಾ ಇರೋ ಮಜಾನೇ ಬೇರೆ ಅದು. ನಿಮ್ಗೆ ಈ ಲೊಕೇಶನ್ ಅಲ್ಲಿ ಮಾನ್ಸೂನ್ ಇಷ್ಟನಾ ಅಥವಾ ವಿಂಟರ್ ಇಷ್ಟನಾ? ಮಾನ್ಸೂನ್ ಇಷ್ಟ. ಮಾನ್ಸೂನ್ ಇಷ್ಟ. ಯಾಕೆ ಮಾನ್ಸೂನ್ ಇಷ್ಟ? ಆ ಮಳೆ ಮಜಾನೇ ಬೇರೆ. ನಿಮ್ಮ ರೆಸಾರ್ಟ್ ಅಲ್ಲಿ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂದ್ರೆ ಯಾವುದು? ಜನ ಅಲ್ಲಿ ನಿಂತ್ಕೊಂಡು ತುಂಬಾನೇ ಸೆಲ್ಫೀಸ್ ತಗೊಳ್ಳೋದು, ತುಂಬಾ ಫೋಟೋಸ್ ತೆಗೀರಿ ಅನ್ನುವಂಥ ಜಾಗ ಯಾವುದು? ಬೋಟಿಂಗ್ ಏರಿಯಾ. ಬೋಟಿಂಗ್ ಏರಿಯಾ ಎಕ್ಸಾಕ್ಟ್ಲಿ ಹೌದು. ಬಿಕಾಸ್ ಅಲ್ಲಿ ನೀರು ಹರಿತಾ ಇರುತ್ತೆ, ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ನೋಡಿದಂಗೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಪಾಟ್. ಟಸ್ಕರ್ ವ್ಯಾಲಿನ ಒಂದೇ ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಹೆವೆನ್ ಆನ್ ಅರ್ತ್. ನೀವು ಹೇಳೋದಾದ್ರೆ ಪ್ರಕೃತಿಯ ಮಡಿಲು. ನಿಮ್ಮಲ್ಲಿ ಮಾಡುವಂತಹ ಫೇವರೇಟ್ ಮಲ್ನಾಡ್ ಡಿಶ್ ಯಾವುದು ಕಸ್ಟಮರ್ಸ್ಗೆ? ನಮ್ಮಲ್ಲಿ ಚಿಕನ್ ಚಾಪ್ಸ್. ಐ ಆಮ್ ಎ ವೆಜಿಟೇರಿಯನ್, ಸೊ ಕಡುಬು. ಓಕೆ, ಇದು ಆಕ್ಚುಲಿ ಸೂಪರು. ಬಿಕಾಸ್ ಆಸ್ ಅ ವೆಜಿಟೇರಿಯನ್ ಅವರು ಒಂದು ಒಳ್ಳೆ ಡಿಶ್ ಹೇಳ್ತಿದ್ದಾರೆ ಮಲೆನಾಡು, ಆಸ್ ಅ ನಾನ್ ವೆಜಿಟೇರಿಯನ್ ನೀವು ಒಂದು ಹೇಳ್ತಾ ಇದ್ದೀರಾ. ನೈಸ್ ಸರ್. ನಿಮ್ಮ ಟಸ್ಕರ್ ವ್ಯಾಲಿನ ವಿಸಿಟ್ ಮಾಡಬೇಕು ಅಂದ್ರೆ ಬೆಸ್ಟ್ ಸೀಸನ್ ಯಾವುದು ಸರ್? ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ. ನಿಮಗೆ ಟ್ರೆಕ್ಕಿಂಗ್ ಇಷ್ಟನಾ ಅಥವಾ ನದಿನಲ್ಲಿ ರಿಲ್ಯಾಕ್ಸ್ ಮಾಡೋದು ಇಷ್ಟನಾ? ಟ್ರೆಕ್ಕಿಂಗ್ ಇಷ್ಟ. ಟ್ರೆಕ್ಕಿಂಗ್ ಇಷ್ಟ. ಬಂದಾಗಲ್ಲ ಟ್ರೆಕ್ಕಿಂಗ್ ಹೋಗೋದೇ ನಾನು. ಎಷ್ಟು ಸರಿ ಹೋದ್ರು ಐ ಡೋಂಟ್ ಫೀಲ್ ಬೋರ್ಡ್. ನೀವು ಮತ್ತೆ ನಿಮ್ಮ ವೈಫ್ ಎಲ್ಲರೂ ಏನೋ ಫಿಟ್ನೆಸ್ ಫ್ರೀಕ್ಸ್. ಒನ್ ಥಿಂಗ್, ಪ್ರತಿ ಒಂದು ಗೆಸ್ಟ್ ನಿಮ್ಮ ಒಂದು ಪ್ರಾಪರ್ಟಿ ಇಂದ ಹೊರಗಡೆ ಹೋಗುವಾಗ ಹೇಳುವಂಥದ್ದೇನು? ತುಂಬಾ ಚೆನ್ನಾಗಿತ್ತು ಸರ್ ಫುಡ್ ಅಂತ ಹೇಳ್ಬಿಟ್ಟು. ಸರ್ವಿಸ್. ಬೆಳಗ್ಗೆ ಎದ್ದು ಉಳಿತಿದ್ದಂಗೆ ನಿಮ್ಮ ಗೆಸ್ಟ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರುವಂತ ಸರ್ಪ್ರೈಸ್ ಏನ್ ಸಿಗುತ್ತೆ? ಹಕ್ಕಿಗಳ ಕಲರು. ನಿಮ್ಗೆ ಆ ನೀರಿನ ಶಬ್ದ ಇರುತ್ತಲ್ಲ, ನೀರು ಹರಿಯೋ ಶಬ್ದ, ಅದು ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ನಿಮ್ಮ ಪ್ರಾಪರ್ಟಿ ಸುತ್ತಮುತ್ತ ಜನಗಳಿಗೆ ಗೊತ್ತಿಲ್ದಿರೋಂತಹ, ಅವ್ರಿಗೆ ಬಂದಾಗ ನೀವು ಹೇಳುವಂತಹ ಒಂದು ಹಿಡನ್ ಜಮ್ ಲೊಕೇಶನ್ಸ್ ಅಂದ್ರೆ ಯಾವ್ದಾವ್ದು? ಹಿಡನ್ ಜಮ್ ಲೊಕೇಶನ್ ಅಂತ ಹೇಳಿದ್ರೆ ಒಂದು ಗವಿ ಬೆಟ್ಟ. ತುಂಬಾ ಜನ ಹೋಗಲ್ಲ ಇಲ್ಲಿ ನಿಯರ್ ಬೈ, ಸೊ ಈಗ ನಾವು ಜಾಸ್ತಿ ಗವಿ ಬೆಟ್ಟ ಪ್ರಮೋಟ್ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಇಲ್ಲಿ ನಿಯರ್ ಬೈ 6 ಪ್ಲೇಸಸ್ ಇದೆ. ತುಂಬಾ ಫಾಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಮೂಕನ್ ಮನೆ ಫಾಲ್ಸ್ಗೆ ಹೋಗಿ ಅಂತ ಹೇಳ್ತೀವಿ, ಕಾಗಿನೆರೆ ವ್ಯೂ ಪಾಯಿಂಟ್. ಮೊದಲು ಗ್ರೀನ್ ರೂಟ್ ಟ್ರಕ್ ಅಂತ ಇತ್ತು ಎಡಕುಮರಿ ರೈಲ್ವೆ ಟನಲ್ಲು. ಇದೆಲ್ಲ 3 ಒಂದ್ ಕಡೆ ಬರುತ್ತೆ. ಇನ್ನೊಂದ್ ಕಡೆಗೆ ಬಿಸ್ಲೆ ಘಾಟು, ಮಳ್ಳಳ್ಳಿ ಫಾಲ್ಸು ಮತ್ತೆ ಪಾಟ್ಲಾ ಬೆಟ್ಟ, ಹೊಸಳ್ಳಿ ಬೆಟ್ಟ. ರಜನಿ ಸರ್, ನಿಮ್ಮ ಪ್ರಕಾರ ವೈ ಸಕಲೇಶ್ಪುರ ಇಸ್ ಸೋ ಸ್ಪೆಷಲ್ ದಟ್ ತುಂಬಾ ಜನ ಟೂರಿಸ್ಟು ಈ ಕಡೆಗೆ ಬರ್ತಾರೆ? ಸರ್ ನಾನು ಹೇಳ್ಬೇಕಾದ್ರೆ ಸಕಲೇಶ್ಪುರ ಇಸ್ ಎನ್ ಅನ್ಟ್ಯಾಪ್ಡ್ ಲೊಕೇಶನ್. ನಾಟ್ ಮೆನಿ ಪೀಪಲ್ ನೋ ಅಬೌಟ್ ದಿ ಸಕಲೇಶ್ಪುರ. ಇಲ್ಲಿನ ಲೋಕಲ್ಸ್ ಗೊತ್ತು. ನಿಮ್ಗೆ ಹೊರ ರಾಜ್ಯದವ್ರನ್ನ ಕೇಳಿದ್ರೆ ದೇ ಆಲ್ ನೋ ಓನ್ಲಿ ಅಬೌಟ್ ದಿ ಕೂರ್ಗ್ ಅಂಡ್ ಚಿಕ್ಕಮಂಗ್ಳೂರ್. ಸಕಲೇಶ್ಪುರ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ವೆರಿ ಅನ್ಟ್ಯಾಪ್ಡ್. ಬಟ್ ಐ ನೋ ಐ ಸಿ ಸೋ ಮೆನಿ ರೆಸಾರ್ಟ್ಸ್ ಇನ್ ಅಂಡ್ ಅರೌಂಡ್ ಸಕಲೇಶ್ಪುರ. ರೆಸಾರ್ಟ್ಸ್ ಅನ್ನೋದಕ್ಕಿಂತ ಹೋಮ್ ಸ್ಟೇಗಳು ಜಾಸ್ತಿ. ನೀವು ಕೂರ್ಗು ಮತ್ತೆ ಚಿಕ್ಕಮಂಗ್ಳೂರ್ಗು ಅದೇ ಯು ಹ್ಯಾವ್ ದಿ ಬಿಗ್ ಪ್ಲೇಯರ್ಸ್. ಸಕಲೇಶ್ಪುರದಲ್ಲಿ ಇನ್ನೂ ಕಮ್ಮಿ. ಆಲ್ ಎಲ್ಲ ಹೋಮ್ ಸ್ಟೇ, ಚಿಕ್ಕ ಹೋಮ್ ಸ್ಟೇಗಳು. ಸೊ ಸಕಲೇಶ್ಪುರ ಇಸ್ ಲೈಕ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತಾರೆ. ಅಂಡ್ ಮಿಡಿಲ್ ಕ್ಲಾಸ್ಗೆ ವೆರಿ ಅಫೋರ್ಡಬಲ್ ರೇಂಜಸ್ ಅಲ್ಲಿ ನಿಮಗೆ ಹೋಮ್ ಸ್ಟೇಗಳು ನಿಮಗೆ ಸಕಲೇಶ್ಪುರ ಸಿಗೋಷ್ಟು ಕೂರ್ಗಲ್ಲಾಗ್ಲಿ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಸಿಗಲ್ಲ. ಸರ್, ನಿಮ್ಮ ರೆಸಾರ್ಟ್ ಒಳಗಡೆ ಅಥವಾ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ವೈಲ್ಡ್ ಲೈಫ್ ಸ್ಪಾಟಿಂಗ್ ಆಗಿದೆಯಾ ನಿಮಗೆ ಮತ್ತೆ ಗೆಸ್ಟ್ಗಳಿಗೆ? ಜಸ್ಟ್ 1 ವೀಕ್ ಬ್ಯಾಕು ನಾನೊಂದು ಮಧ್ಯರಾತ್ರಿ 1 ಗಂಟೆಗೆ ಬರುವಾಗ ಜಸ್ಟ್ ಒಂದು 50 ಮೀಟರ್ಸ್ ನನ್ನ ಎದುರುಗಡೆನೆ 2 ಆನೆ ಬಂದ್ಬಿಡ್ತು. ನಾನು ತುಂಬಾ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇಷ್ಟು ಸತಿ ನಾವು ಬರ್ತಾ ಇದೀವಿ, ಟಸ್ಕರ್ ವ್ಯಾಲಿ ಅಂತ ಹೆಸರಿಟ್ಟಿದೀವಿ, ಅಟ್ಲೀಸ್ಟ್ ಒಂದ್ಸತಿನಾದ್ರೂ ಆನೆ ಎದುರುಗಡೆ ನೋಡ್ಲಿಲ್ವಲ್ಲ ಅಂತ ತುಂಬಾ ಖುಷಿ ಆಯ್ತು. ಇಲ್ಲೇ ಜಸ್ಟ್ ಚಿನ್ನಹಳ್ಳಿಲಿ 2 ಆನೆ ಬಂದಿತ್ತು. ಸರ್, ಖುಷಿ ಆಯ್ತಾ ಅಥವಾ ಎಲ್ಲಾದ್ರೂ ಒಂದ್ ಕಡೆ? ಇಲ್ಲ, ತುಂಬಾ ಖುಷಿ ಆಯ್ತು, ಏನು ಭಯ ಆಗಿಲ್ಲ. ನನಗೆ ಇನ್ನೊಂದು ಸರ್ಪ್ರೈಸ್ ಆಗಿ ನಾನು ಒಂದು ಸ್ಪಾಟ್ ಮಾಡಿರೋದಂದ್ರೆ ನೀಲಗಿರಿ ಮಾರ್ಟಿನ್ ಅಂತ.
ನನಗೆ ಅದು ವೆರಿ ಫಸ್ಟ್ ಟೈಮ್ ನಾನು ನೋಡಿದಾಗ್ಲೂ ನಾನು ಆ ಪ್ರಾಣಿನೇ ನೋಡಿರ್ಲಿಲ್ಲ. ದೆನ್ ನಾನು ಅಲಾಂಗ್ ವಿತ್ ದಟ್ ಫೀಚರ್ಸ್ ನಾನು ಬ್ರೌಸ್ ಮಾಡಿ ನೋಡಿದಾಗ ಫೈನಲಿ ಐ ಫಿಗರ್ಡ್ ಇಟ್ ವಾಸ್ ಎ ನೀಲಗಿರಿ ಮಾರ್ಟಿನ್. ಅದು ಇಟ್ ಬಿಲಾಂಗ್ಸ್ ಟು ಎ ಕ್ಯಾಟ್ ಫ್ಯಾಮಿಲಿ, ನೀಲಗಿರಿ ಮಾರ್ಟಿನ್ ಅಂತ. ಆರೆಂಜ್ ಟೈಲ್ ಇರುತ್ತೆ, ವೆರಿ ಫರ್ರಿ ಆಗಿರುತ್ತೆ. ಅಂಡ್ ಇದು ಒಂದು ಮೋಸ್ಟ್ಲಿ ಊಟಿ ಕಡೆ ಜಾಸ್ತಿ ಸಿಗುತ್ತೆ. ಅಂಡ್ ಐ ವಾಸ್ ಸರ್ಪ್ರೈಸ್ ಟು ಸಿ ಇನ್ ಸಕಲೇಶ್ಪುರ್. ಸೊ ಯುವರ್ ಆಲ್ಸೋ ಫೋಟೋಗ್ರಾಫರ್ ಬೈ ನೋ ಹ್ಯಾಬಿಟ್, ರೈಟ್? ನೀವೇನಾದ್ರೂ ಅದನ್ನ ಫೋಟೋ ತೆಗಿಯಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ? ಇಲ್ಲ, ಅದು ಇಮಿಡಿಯೇಟ್ ಆಗಿ ಇಟ್ ಮೂಡ್ ಅವೇ. ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಂಗೆ ಟೀಕೆನಾ? ಈ ಒಂದು ರೆಸಾರ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂದಾಗ ಯಾರು ಫಸ್ಟ್ ಆ ಐಡಿಯಾನ ಸ್ಟ್ರೈಕ್ ಮಾಡಿದ್ದು? ಯೋಗೇಶ್. ಓಕೆ, ಯಾರು ಫಸ್ಟ್ ಅದನ್ನ ಬೇಡ ಅಂತ ಹೇಳಿದ್ದು? ಯಾರು ಬೇಡ ಅಂತ ಹೇಳಿಲ್ಲ, ಇವ್ರು ಇದ್ರಲ್ಲ ಅಪೋಸ್ ಮಾಡಿದ್ದೆ ಅವನು. ನಾನು ಜಾಗ ಇಲ್ಲ, ಅದು ನಾವು ಇವನಿಗೆ ಸೇರಿಸುವಾಗ ಆಲ್ರೆಡಿ ನಾವು ಜಾಗ ನೋಡಿ ಎಲ್ಲ ಇದ್ ಆಗಿತ್ತು. ಓಕೆ, ನೀವು ಮಾಡಬೇಕು ಅಂತ ಹೊರಟ್ರಿ, ಫಸ್ಟ್ ದುಡ್ಡು ಹಾಕಿದ್ ಯಾರು? ನಾನೇ. ಅದು ಅಮೌಂಟ್ ಎಷ್ಟಿರ್ಬೋದು ಸ್ಟಾರ್ಟಿಂಗ್ ಅಲ್ಲಿ? ಅದೊಂದು 7-7.5 ಲಕ್ಷ ಅವಾಗಿನ ಒಂದು VRS ಅಮೌಂಟ್ ಬಂದಿತ್ತು. ಕೊನೆಗೆ ಹಾಕಿದ್ ನಾನೇ. ನಿಮ್ದೊಂದು ವಾಟ್ಸಪ್ ಗ್ರೂಪ್ ಇದಿರ್ಬೇಕಲ್ಲ? ಆಬ್ವಿಯಸ್ಲಿ ಇದೆ, ರೈಟ್? ಅದರಲ್ಲಿ ಯಾವಾಗ್ಲೂ ಫಸ್ಟ್ ಮೆಸೇಜಸ್ಗೆ ರಿಪ್ಲೈ ಮಾಡೋದು ಯಾರು ನಿಮ್ಮ 3 ಜನದಲ್ಲಿ? ನಾನೇ. ತುಂಬಾ ಲೇಟಾಗಿ ರಿಪ್ಲೈ ಮಾಡೋದು ಯಾರು? ಇವನೇ. ಓಕೆ, ಮೀಟಿಂಗ್ಸ್ಗೆ ತುಂಬಾ ಲೇಟಾಗಿ ಬರೋದು ಯಾವಾಗಲೂ ಯಾರು? ನಾನೇ. ನೀವೇ. ಓಕೆ, ನೀವು ಮಾಡಿರೋ ಮೆಸೇಜಸ್ಗಳನ್ನ ನೋಡ್ದೇನೆ ಇರೋರು ಯಾರು? ಇವನೇ. ಅದು ನೀವೇನೆ. ನಿಮ್ಮ 3 ಜನದಲ್ಲಿ ಕಸ್ಟಮರ್ಸ್ನ ಜಾಸ್ತಿ ಹ್ಯಾಂಡಲ್ ಮಾಡೋದು ಯಾರು? ನಾನೇ. ಬುಕಿಂಗ್ಸ್ ತೊಗೊಳೋದು ನೀವೇನಾ? ಮ್ಯಾಕ್ಸಿಮಮ್ ಬುಕಿಂಗ್ಸ್, ಆಪರೇಷನ್ಸ್. ಓಕೆ, ಸೊ ಇಸ್ ಇಟ್ ಬೈ ಡಿಫಾಲ್ಟ್ ಯು ಆರ್ ದ ಬೆಸ್ಟ್ ನೆಗೋಷಿಯೇಟರ್ ಆರ್ ಎನಿ ಅದರ್ ಟು? ನೆಗೋಷಿಯೇಷನ್ ವಿಷಯದಲ್ಲಿ ನಾನೇ. ನಿಮ್ 3 ಜನದಲ್ಲಿ ಒಂದ್ 2 ಪೆಗ್ ಆಗ್ತಿದ್ದಂಗೆನೆ ಇರೋ ಬರೋ ಸೀಕ್ರೆಟ್ಸ್ ಎಲ್ಲ ಆಚೆ ಹಾಕ್ಬಿಡೋದು ಯಾರು? ಅಯ್ಯೋ ಸಾಹೇಬ್ರದು ಇರೋ ಬರೋ ಸಿಗರೇಟ್ ಅಲ್ಲ, ಎಣ್ಣೆ ಆಗ್ತಿದ್ದಂಗೆ ಪ್ರಾಣಿ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ನಾವು ಅವಾಗಲೇ ತಕ್ಕಂತ ಎಸ್ಕೇಪ್ ಆಗ್ಬಿಡ್ತೀವಿ ಇಲ್ಲಿಂದ. ನಮ್ಮಲ್ಲಿ ಜಗಳ ಆಗದೆ ಪ್ರಾಣಿ ವಿಚಾರಕ್ಕೆ, ಗೆಸ್ಟ್ ವಿಚಾರಕ್ಕಲ್ಲ. ಹೌದಾ? ನಾನು ಪ್ರಾಣಿ ಪ್ರಿಯ. ನನಗೆ ನಾಯಿಗೆ ಗೆಸ್ಟ್ ಊಟ ಹಾಕ್ತಾರೋ ಇಲ್ಲ, ನಾಯಿಗೆ ಆನ್ ಟೈಮ್ ಊಟ ಆಗ್ಬೇಕು. ಓಕೆ, ಸೊ ಅದ್ರ ಪ್ರೀತಿ ಜಾಸ್ತಿ ಬರೋದು ಯಾವಾಗ? ಒಂದ್ 2 ಪೆಗ್ ಆದ್ಮೇಲೆ? ಆಬ್ವಿಯಸ್ಲಿ. ಹೌದೌದು. ಪ್ರೀತಿ ಅನ್ನೋದಕ್ಕಿಂತ ಕನ್ಸರ್ನ್ ಜಾಸ್ತಿ. ಓಕೆ, 2 ಪೆಗ್ ಆದ್ಮೇಲೆ ಸರ್ ಮುತ್ಕಿತ್ ಕೊಟ್ಬಿಡಕ್ ಹೋಗ್ಬಿಟ್ಟಿವೆ ಸರ್ ಆಮೇಲೆ ನಾಯಿಗಳ ಹತ್ರ. ಇವ್ನಿಗೆ ಪ್ರಾಣಿ ಪ್ರಿಯ ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ, ಇದು ಟಸ್ಕರ್ವಲ್ಲಿ ನಾವು ಅತಿಥಿಗಳಿಗೆ ಅಂತ ಮಾಡಿರ್ತೀವಲ್ವಾ, ಓಕೆ, ರೋಡಲ್ಲಿ ಮೈಸೂರಿಂದ ಬರ್ಬೇಕಾರೆ ಯಾವ್ದಾದ್ರು ಒಂದು ನಾಯಿ ಆಕ್ಸಿಡೆಂಟ್ ಆಯ್ತಾ, ಯಾವ್ದಾದ್ರು ಸಣ್ಣ ಮರಿಗಳಿತ್ತ ತಂದು ಇಲ್ಲಿ ಬಿಡೋದು. ನಮ್ಮಲ್ಲಿರೋ ಎಂಪ್ಲಾಯೀಸ್ಗೆ ನಾಯಿ ಮೇಲೆ ಪ್ರೀತಿ ಇಲ್ಲ, ನಾವ್ ಇಲ್ಲಿ ಕಷ್ಟಪಟ್ಟು ನೋಡ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಇವ್ನ 2 ಪೆಗ್ ಹಾಕ್ತಿದಂಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಇವಂದು ಇನ್ನೊಂದಿದೆ, ಬ್ಯಾಂಗ್ಳೂರಲ್ಲೂ ನಿಮ್ಗೆ ಎಲ್ಲಾದ್ರೂ ಹಾವು ಗೀವು ಮನೆಗೆ ಬಂದಿದ್ರೆ ಇವನಿಗೆ ಫೋನ್ ಮಾಡಿದ್ರೆ ನಂದು ರೆಸ್ಕ್ಯೂಗೆ ಹೋಗ್ತಾನೆ. ನೀವೇ ಹಿಡಿದ್ಬಿಡ್ತೀರಾ? ಮತ್ತೆ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿ ನಾಯಿ ಇದೆಲ್ಲ ಇದ್ರೆ ಇವನ್ ಖರ್ಚಲ್ಲೇ ಹೋಗಿ ಇವ್ನ ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ಟು ಅದನ್ನ ಎಷ್ಟೊಂದ್ ಸತಿ ತುಂಬಾ ಖರ್ಚು ಮಾಡಿರೋದಿದೆ ಅದೆಲ್ಲ. ಇಲ್ಲಿವರೆಗೂ ಎಷ್ಟು ಹಾವುಗಳನ್ನ ಹಿಡಿದಿದ್ದೀರಾ ಹತ್ರ? ನಾನು ಒಂದು 4-5-6 ಹಾವು ಹಿಡಿದಿರ್ಬೋದು. ಅದಾದ್ಮೇಲೆ ನನ್ನ ಹೆಂಡತಿ ಹಿಡಿಯಕ್ ಬಿಡ್ತಾ ಇಲ್ಲ. ಏನಾದ್ರು ಹಿಡಿದ್ರೆ ನಾನು ಅವಳಿಗೆ ಗೊತ್ತಿಲ್ದಂಗೆ ಹಿಡಿಬೇಕು. ಈ ಪಾಡ್ಕಾಸ್ಟ್ ಅವಳು ನೋಡ್ತಾಳೆ ಅಂದ್ಬಿಟ್ಟು ನಾನು 4 ಲಿಮಿಟ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ತುಂಬಾ ಜನ ಪ್ರಾಣಿ ಪ್ರಿಯರು ಇರ್ತಾರೆ, ಬಟ್ ಆದ್ರೆ ಅವ್ರ ಮನೆಯಲ್ಲಿ ಮಾತ್ರ ದಿನ ಅವ್ರಿಗೆ 3 ಹೊತ್ತು ಚಿಕನ್ನು ಮಟನ್ನೇ ಬೇಕಿರುತ್ತೆ. ನಿಮ್ 3 ಜನದಲ್ಲಿ ಓಕೆ, ರಜನಿ ಅವರು ಯಾವ್ದ್ರಲ್ಲಿ ತುಂಬಾ ಬೆಸ್ಟ್? ರಜನಿ ಗೆಸ್ಟ್ಗೆ ಕಂಪ್ಲೀಟ್ ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಲ್ಲಿ ದಿ ಬೆಸ್ಟ್ ಈ ಒಂದು ಇಂಡಸ್ಟ್ರಿಯಲ್ಲಿ. ರಜನಿ ಅವರೇ, ಯೋಗಿ ಅವರು ಯಾವ್ದ್ರಲ್ಲಿ ಬೆಸ್ಟ್? ಇವಾಗ ಮಾರ್ಕೆಟಿಂಗ್ ಈಸ್ ಗುಡ್. ಸೊ ರುದ್ರೇಶ್ ಅವರು? ರುದ್ರೇಶ್ ಅವರು ಎಂಪ್ಲಾಯಿ ಮ್ಯಾನೇಜ್ಮೆಂಟ್, ಕಿಚನ್ ಅಂಡ್ ಡೈನಿಂಗ್ ಹಾಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. ಓಕೆ, ಯಾವ್ದ್ರಲ್ಲಿ ನಿಮಗೆ ರಜನಿ ಅವಾಗ ಇರಿಟೇಟ್ ಮಾಡ್ತಾ ಇರ್ತಾರೆ? ನಾಯಿ ವಿಚಾರ. ನೀವ್ ಹೇಳ್ಬಿಟ್ರಾ? ಓಕೆ, ಸೂಪರ್. ನಿಮ್ಮಿಬ್ಬರಿಗೂ ಯೋಗಿ ಅವ್ರು ಯಾವ್ದ್ರಲ್ಲಿ ಇರಿಟೇಟ್ ಮಾಡ್ತಾ ಇರ್ತಾರೆ? ರೆಸ್ಪಾಂಡೇ ಮಾಡ್ದಲೆ. ಸೊ ಹಾಗಿದ್ರೆ ನಿಮ್ಮ ರೆಸಾರ್ಟ್ಗೆ ಶೆಫ್ಗೆ ಮೇನ್ ಶೆಫ್ ಇವರೇ ಇರ್ಬೇಕಾ ಅಂತ? ನಳಪಕಾಲ ಇವರದೇ. ನಿಮ್ 3 ಜನದಲ್ಲಿ ಯಾವತ್ತಾದ್ರೂ ಬೈ ಚಾನ್ಸ್ ಸೀರಿಯಸ್ ಆಗಿ ಬಿಸ್ನೆಸ್ ಫೈಟ್ ಆಗಿದ್ಯಾ? ತುಂಬಾ ಸತಿ ಆಗ್ತಾ ಇರುತ್ತೆ. ಯಾವ ವಿಚಾರಕ್ಕೆ? ನಾನು ಇವ್ರು ಯಾರಿಗೂ ಕೇಳಲ್ಲ, ಟಕ್ಕಂತ ಡಿಸಿಷನ್ ತಗೋಬಿಟ್ಟಿರ್ತೀನಿ. ಸೊ ಇವ್ರ ದ CEO ಅನ್ನಂಗೆ ಇನ್ ಸ್ಪೆಂಡಿಂಗ್ ಅಲ್ಲಿ ಇವನಿಗೆ ಕಂಡಿದ್ದು ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಕೇಳೋಣ ಅನ್ನೋದಿಲ್ಲ, ತಗೊಂಡ್ ಬರ್ತಾನೆ ಇರ್ತಾನೆ. ಓಕೆ, ಬಟ್ ಯಾರು ಫಸ್ಟ್ ಬೇಗ ಅಪಾಲಜೈಸ್ ಆಗೋಂಥದ್ದು? ಅದು ಹೆಂಡತಿ ಹತ್ರ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ. ಸೊ ಅದನ್ನೇ ಇಲ್ಲೂ ಮಾಡ್ತೀವಿ. ಕೋವಿಡ್ ಎಲ್ಲರಿಗೂ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತು, ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದ ವರ್ಲ್ಡ್, ಕರೆಕ್ಟ್ ಅಲ್ಲ? ಸೊ ನಿಮಗೂ ಕೂಡ ಖಂಡಿತ ಇಂಪ್ಯಾಕ್ಟ್ ಮಾಡಿರುತ್ತೆ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು ನಿಮ್ಗೆ, ಅದರಿಂದ ಎಷ್ಟು ಕಷ್ಟ ಆಯ್ತು?
ನಾವು ಶುರು ಮಾಡಿದ್ದು ಒಂದೂವರೆ ವರ್ಷಕ್ಕೇನೆ ಕೋವಿಡ್, ವಿ ಹ್ಯಾಡ್ ಅ ಇಂಪ್ಯಾಕ್ಟ್ ಆಫ್ ಕೋವಿಡ್. ಓಕೆ. EMIs ಏನೋ ಅರ್ನಿಂಗ್ ಇಲ್ಲ, ಬ್ಯಾಂಕ್ ಅವರು EMI ತೊಗೊಳಕ್ ಶುರು ಮಾಡ್ಬಿಟ್ಟಿದ್ರು. ಅದಲ್ಲದೆ ನಮಗೆ ಎಂಪ್ಲಾಯೀಸ್ ಬಿಟ್ಕೊಡಕ್ಕಾಗಲ್ಲ. ವಿ ರಿಟೇನ್ ದಿ ಎಂಪ್ಲಾಯೀಸ್, ಸಂಬಳ ಕೈಯಿಂದ ಕೊಡಬೇಕಾಗಿ ಬಂತು. ಈ ಕಡೆ ಕೋವಿಡ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಕಾರ್ಪೊರೇಟ್ ಲೈಫಲ್ಲಿ ಒಳ್ಳೆ ಪೊಸಿಷನಲ್ಲಿ ಇದ್ದವನು ಸಡನ್ನಾಗಿ ಕೆಲಸ ಬಿಟ್ಬಿಟ್ಟೆ. ಆ ಕೆಲಸ ಬಿಟ್ಟಿದ್ದು ಒಂಥರ, ಕೆಲಸ ಬಿಡೋಕ್ಕೂ ಕೋವಿಡ್ ಸ್ಟಾರ್ಟ್ ಆಗೋಕ್ಕೂ ಒಂದೇ ಥರ ಆಯಿತು. ಈ ಕಡೆ EMI ಬ್ಯಾಲೆನ್ಸ್ ಮಾಡಬೇಕು, ಮನೆ ನಡೆಸಬೇಕು, ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡಬೇಕು. ಸಡನ್ನಾಗಿ ಬಂಡೆನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟಿತ್ತು. ತುಂಬಾ ಕಷ್ಟ ಆಯಿತು ಆ ಟೈಮಲ್ಲಿ. ಬಟ್ ಆ ನೆಕ್ಸ್ಟ್ 1 year ಇದೆಯಲ್ಲ, ನಮ್ಗೆ ಅದೆಲ್ಲದನ್ನು ವಾಪಸ್ ತಂದು ಕೊಡ್ತು. ತುಂಬ ಖುಷಿಯಾಗಿ ಸೂಪರ್ ಬಿಸ್ನೆಸ್ ಮಾಡಿದ್ವಿ ಆಫ್ಟರ್ ಕೋವಿಡ್ 1 year. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗಾಗಲಿ ನಿಮ್ಮ ಯೋಗಿಯವರಿಗೆ ಆಗಲಿ ಯಾವತ್ತಾದ್ರೂ ಸಾಕಪ್ಪ ಇದ್ರ ಸವಾಸ, ಲೆಟ್ಸ್ ಕ್ವಿಟ್ ಅಂತ ಅನಿಸ್ತಾ? ತುಂಬ ಸತಿ ಅನಿಸಿದೆ. ಇವನು ಬಂದು ಹೇಳ್ದ, ನನ್ನ ಪಾರ್ಟ್ನರ್ಶಿಪ್ ದುಡ್ಡು ಕೊಟ್ಬಿಟ್ಟು ನಾವು ಹೊರಟ್ಬಿಡ್ತೀನಿ, ನಂಗೆ ಆಗಲ್ಲ, ಇದು ಕಷ್ಟ ಆಗ್ತಾ ಇದೆ ನಡ್ಸೋಕ್ಕೆ ಅಂತ ಹೇಳಿದ್ವಿ. ಹ್ಯಾಂಗ್ ಆನ್, ಸ್ವಲ್ಪ 1 ವರ್ಷ ನೋಡು, ಇರೋ, ಎಲ್ಲ ಸಪೋರ್ಟ್ಸು ನಾವು ಮಾಡೋಣ, ಕೊಡ್ತೀವಿ, ಇರು ಅಂತ ಮಾಡಿದ್ವಿ. ಹಿ ಸ್ಟೇಡ್ ಬ್ಯಾಕ್, ನವ್ ಹಿ ಈಸ್ ರೀಪಿಂಗ್ ಇಟ್. ಐ ಥಿಂಕ್ ನಿಮ್ಮ ಫ್ರೆಂಡ್ಸು ಪಾರ್ಟ್ನರ್ಶಿಪ್ಗಿಂತ ಫ್ರೆಂಡ್ಶಿಪ್ ತುಂಬ ಮುಖ್ಯ. ಸೊ ಐ ಥಿಂಕ್ ಅವ್ರು ನಿಮಗೆ ತುಂಬಾ ಸಾಥ್ ಕೊಟ್ಟಿರ್ಬೇಕು ಅನ್ಸುತ್ತಲ್ಲ? 100%. ಅದನ್ನೇ ನಾನು ಯಾವಾಗಲೂ ಹಿಂದೆನೂ ಹೇಳಿದ್ದೆ, ಆ ಟ್ರಸ್ಟು, ಆ ಟೈಮು ಎಲ್ಲದನ್ನು. ಎಸ್, ಒಂದು ಸಿಚುವೇಷನಲ್ಲಿ ತುಂಬ ಬೇಜಾರಾಗಿತ್ತು, ಆ ಮಾತು ಹೇಳಿದೆ. ಸೊ ನಾವೀಗ ಖುಷಿಯಾಗಿದ್ದೀವಿ. ಸೊ ಇನ್ ಕೇಸ್ ಏನಾದ್ರು ನೀವು ಅವತ್ತು ಕ್ವಿಟ್ ಮಾಡಿಬಿಟ್ಟಿದ್ದಿದ್ರೆ ಇವತ್ತು ಹೇಗಿರ್ತಿತ್ತು ನಿಮಗೆ ಫೀಲಿಂಗು? ಕಷ್ಟ. ಒಂದು ಒಳ್ಳೆ ಬೆಳವಣಿಗೆನ ಲಾಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇತ್ತಲ್ಲ? ಆಬ್ವಿಯಸ್ಲಿ ಒಂದು ಆಪರ್ಚುನಿಟಿ ಆಮೇಲೆ ಬೆಳೆದಾಗಲೇ ಗೊತ್ತಾಗುತ್ತೆ, ಓ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ನನ್ನ ಇಬ್ಬರು ಸ್ನೇಹಿತರು. ನಿಮಗೆ ಯಾವತ್ತು ಅದರದೇ ಆದಂತಹ ರಿಟರ್ನ್ಸ್ ಇರುತ್ತೆ. ಇನ್ ಕೇಸ್ ನೀವು ಅವತ್ತೇನಾದರೂ ಕ್ವಿಟ್ ಮಾಡಿಬಿಟ್ಟಿದ್ರೆ, ಜಸ್ಟ್ ಬಿ ಕ್ಯೂರಿಯಸ್, ಓಕೆ, ಪ್ರತಿಯೊಂದಕ್ಕೂ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬಾ ಅಗತ್ಯ ಇರುತ್ತೆ ಟು ಪುಲ್ ದ ಗೆಸ್ಟ್, ಬಿಕಾಸ್ ಎಲ್ಲನೂ ವರ್ಡ್ ಆಫ್ ಮೌತಲ್ಲೇ ನಡೆಯೋಲ್ಲ, ರೈಟ್? ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ನೋಡೋರ್ಗೂ ಕೂಡ ಬೇಕಾಗತ್ತೆ. ಒಂದು ರೆಸಾರ್ಟ್ನ ರನ್ ಮಾಡಬೇಕು ಅಂತಂದರೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು ಅದ್ರ ಹಿಂದೆಗಡೆ ಹೇಗಿರುತ್ತೆ ಅಂತ ಕ್ಯಾನ್ ಪ್ಲೀಸ್ ಎಕ್ಸ್ಪ್ಲೈನ್ ದಮ್? ಒಳ್ಳೆ ಕ್ವಶನ್ ಕೇಳಿದ್ರಿ. ಇವತ್ತು ಈ ಟಾಪಿಕ್ ಬಗ್ಗೆ ತುಂಬ ಕಡೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಎಷ್ಟೊಂದು ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇದೆ, ಸೂಪರ್ ಆಗಿರೋ ಪ್ರಾಪರ್ಟೀಸ್ ಇದೆ, ದರ್ ಮಾರ್ಕೆಟಿಂಗ್ ಇಸ್ ಫೇಲ್ಯೂರ್. ನಮ್ಮ ಇಂಡಸ್ಟ್ರಿ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ಮಾರ್ಕೆಟ್ ಮಾಡೋಕ್ಕಾಗ್ತಾಯಿಲ್ಲ, ನಮ್ಮ ಟರ್ನ್ ಓವರ್ ಅವ್ರು ಮಾಡೋಕ್ಕಾಗ್ತಾಯಿಲ್ಲ ಇವತ್ತು. ಇದಕ್ಕೆಲ್ಲ ಕಾರಣ ಏನಂದರೆ ದರ್ ಮಾರ್ಕೆಟಿಂಗ್ ಈಸ್ ನಾಟ್ ಸ್ಟ್ರಾಂಗ್. ನಮ್ಮಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಮಾರ್ಕೆಟಿಂಗ್. ಮೇಯ್ನ್ಲಿ ಮೊದಲೆಲ್ಲ ಏನಾಗೋದು, ಒಂದು TV ಮೀಡಿಯಾ ಇತ್ತು, ಬಿಟ್ಟರೆ ಪೇಪರ್ ಇತ್ತು, ಪೇಪರ್ ಇನ್ಸರ್ಷನ್ ಮಾಡ್ತಿದ್ರಿ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರಿ, TVಲಿ ಕೊಡ್ತಾಯಿದ್ರಿ, ಹೋರ್ಡಿಂಗ್ ಹಾಕ್ಸ್ತಾಯಿದ್ರಿ, ಕರೆಕ್ಟಾ? ಅದು ಯಾರು ನೋಡೋರು, ಆ ಟೈಮಿಗೆ ಯಾರು ನೋಡೋರು ಅದಷ್ಟೇ. ಇವತ್ತು ಪ್ರಪಂಚ ಬೇರೆ ಆಗಿದೆ ಸರ್. ಇವತ್ತೆಲ್ಲ ಡಿಜಿಟಲ್ ಮಯ, ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಪ್ರಪಂಚ ಇದೆ, ಕರೆಕ್ಟಾ? ಸೊ ಎಷ್ಟು ಸತಿ ನೀವು ನೋಡ್ತಾ ಇರ್ತೀರಾ ಅಷ್ಟು ಸತಿ ಅವ್ರ ಮೈಂಡ್ ರಿಕಾಲ್ ಆಗ್ತಾ ಇರುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಇವತ್ತು ಡಿಜಿಟಲ್ ಕಂಟೆಂಟು. ನಾವು ಗೂಗಲ್ ಆ್ಯಡ್ಸ್ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ, ಮೆಟಾ ಆ್ಯಡ್ಸಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಸೊ ಅದರಿಂದ ಒಳ್ಳೆ ಇದು ಬರ್ತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ವರ್ಡ್ ಆಫ್ ಮೌತ್ ಅಂತ ಹೇಳಿದ್ರಲ್ಲ, ಈಗ ವರ್ಡ್ ಆಫ್ ಮೌತ್ ಬೇರೆ ಥರ ಆಗ್ತಾ ಇದೆ. ಈಗಿನ ವರ್ಡ್ ಆಫ್ ಮೌತ್ ಏನು ಅಂದರೆ, ನೀವು ಬರುವಂಥ ಅತಿಥಿಗಳು ಡಿಜಿಟಲ್ ಕಂಟೆಂಟಲ್ಲಿ ನಮ್ಮ ರಿವ್ಯೂ, ಅವರು ಒಂದು ಫೀಡ್ಬ್ಯಾಕ್ ಹಾಕಿದ್ರು, ಎಷ್ಟೊಂದು ಜನ ಇವತ್ತು ಆ ಫೀಡ್ಬ್ಯಾಕ್ ಎಷ್ಟು ಸ್ಟಾರ್ ಇದೆ, ಏನು ರಿವ್ಯೂ ಹಾಕಿದ್ದಾರೆ, ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ನೀವು ಹೈಡ್ ಮಾಡೋಕ್ಕಾಗಲ್ಲ. ಇವತ್ತು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಇವತ್ತು ಈ ಫುಡ್ ಸರಿ ಇಲ್ಲ ಅಂದರೆ ಸರ್ ನಮ್ಮ ಜಾಗದಲ್ಲೇ ನಿಂತ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ತಾರೆ. 10 ನಿಮಿಷ ಮುಂದೆ ನಮ್ಮ ಹತ್ರನೇ ಎಷ್ಟು ಚೆನ್ನಾಗಿ ಮಾತಾಡಿರ್ತಾರೆ, ಟಕ್ಕಂತ ಅಲ್ಲಿ ಹೋಗ್ಬಿಟ್ಟು ಈ ಥರ ರಿವ್ಯೂ ಹಾಕಿರ್ತಾರೆ ಒಂದು ಪ್ಯಾರಾಮೀಟರ್ ಮೇಲೆ. ಒಂದೇ ಒಂದು ಸಣ್ಣ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸ್ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಫಾಲೋವರ್ಸು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ಸ್ಟ್ರೆಂತ್ ಇರುತ್ತೆ, ನೀವೇನೋ ಒಂದು ಒಳ್ಳೆಯದು ಕೊಡ್ತಾ ಇದ್ದೀರಾ ಸಮಾಜಕ್ಕೆ, ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಆ ಫಾಲೋ ಮಾಡ್ತಾ ಇರೋ ಜಾಗದಲ್ಲಿ ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ಅಂದರೆ ನೀವು ಒಂದು ಎಲ್ಲ ವೆರಿಫೈ ಮಾಡ್ಕೊಂಡೇ ನಮ್ಮ ಜಾಗಕ್ಕೆ ಬಂದಿರ್ತೀರ. ಅವಾಗಲೇ ನಿಮಗೂ ತೂಕ ನಮಗೂ ತೂಕ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಆ ವರ್ಡ್ ಆಫ್ ಮೌತು ನಮ್ಮ ರಿವ್ಯೂಸ್ ಮೇಲೆ ನಿಂತಿದೆ. ಇವತ್ತು ನಾವು 4.4, 4.5 ಇದ್ದೀವಿ. ಸ್ಟಿಲ್ ವಿ ನೀಡ್ ಟು ಗೋ ಆನ್. ಆ ಒಂದು ಇನ್ನೂ 5 ಇಲ್ಲ ಅಂದರೆ ದೇರ್ ಇಸ್ ಅನ್ ಆಪರ್ಚುನಿಟಿ ಟು ಗ್ರೋ. ಆ ಒಂದು ಚಾಲೆಂಜ್ನ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಕಸ್ಟಮರ್ಸ್ ಡೋಂಟ್ ರೈಟ್ ದಿ ರಿವ್ಯೂಸ್. ಡಿಸ್ಸ್ಯಾಟಿಸ್ಫೈಡ್ ಕಸ್ಟಮರ್ ಅವನಿಗೆ ನೆಟ್ ಎಲ್ಲಿ ಸಿಗುತ್ತೆ ಕಾಯ್ತಾ ಇರ್ತಾನೆ, ಸಿಕ್ಕಿದ ತಕ್ಷಣನೇ ರಿವ್ಯೂ ಆಗಕ್ಕೆ ಶುರು ಮಾಡ್ಬಿಡ್ತಾನೆ. ಸರ್ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕು ಅಥವಾ ಯೂಟ್ಯೂಬು ನಮ್ಮಂಥವ್ರು ಏನು ಓಪನ್ ಮಾಡ್ತೀವಲ್ಲ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಏನಿರ್ತಾರೆ ಅವರೇ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು ಮಾಡಿರಲ್ಲ. ಯಾರು ನಮ್ಗೆ ಗೊತ್ತಿರೋದಿಲ್ವಲ್ಲ
ಅಂಥವ್ರೆ ನಮ್ಮನ್ನ ಫಾಲೋ ಮಾಡೋದು, ನಮ್ಮನ್ನ ಇಷ್ಟಪಡೋದು, ನಮಗೊಂದು ಕಮೆಂಟ್ ಹಾಕೋದು, ಸೂಪರ್ ಸರ್ ಅಂತ ಎನ್ಕರೇಜ್ ಮಾಡೋದು. ಇಟ್ಸ್ ಅ ಕಾಮನ್ ಸೈಕಾಲಜಿ ವಿಚ್ ಇಸ್ ಹ್ಯಾಪ್ನಿಂಗ್ ಆಕ್ಚುಲಿ. ಸೊ ಜಸ್ಟ್ ಬಿ ಕ್ಯೂರಿಯಸ್, ಪ್ರತಿ ತಿಂಗಳು ಎಲ್ಲ ಖರ್ಚು ಕಳೆದು ಒಂದಿಷ್ಟು ಲಾಭ ಅಂತ ಸಿಗುತ್ತೆ. ಆ ಲಾಭನ ಏನ್ ಮಾಡ್ತೀರಾ, ಹೇಗೆ ಡಿವೈಡ್ ಮಾಡ್ಕೋತೀರಾ? ಆಗ್ಲೇ 3 ಜನ ಪಾರ್ಟ್ನರ್ಸ್, ಬಟ್ ಕಾಣದೇ ಇರೋ ಒಬ್ಬ ಪಾರ್ಟ್ನರ್ ಇದ್ದಾನೆ, ಅದೇ ಟಸ್ಕರ್ ವ್ಯಾಲಿ. ಸೊ ನಾವು ಬರೋ ಪ್ರಾಫಿಟ್ ಅಲ್ಲಿ 4 ಜನ ಹಂಚ್ಕೊಂತೀವಿ. ಒಂದು ಪೋರ್ಷನ್ ಟಸ್ಕರ್ ವ್ಯಾಲಿಗೂ ಹೋಗುತ್ತೆ. ಸೊ ಎನಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಖರ್ಚುಗಳಿದ್ರೆ ನಾವು ಹೌದು, ಅದನ್ನ ಟಸ್ಕರ್ ವ್ಯಾಲಿಯಿಂದ ಅಮೌಂಟ್ ಇಂದ ನಾವು ತಗೊಂತೀವಿ. ಇಟ್ಸ್ ಅ ಬ್ಯೂಟಿಫುಲ್ ಥಾಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಬಂತು ಅಂತಂದ್ರೆ ಡಿವೈಡ್ ಬೈ 3 ಅಂತ ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ನಾಳೆ ದಿನಕ್ಕೆ ನೀನೋ ಬೇಕಿರುತ್ತೆ, ತಿರ್ಗಾ ಮತ್ತೆ ವಾಪಸ್ ತಂದು ಹಾಕೋ ದುಡ್ಡು ಅನ್ನೋಂಥದ್ದು ಇಟ್ಸ್ ನಾಟ್ ಲಾಜಿಕಲ್. ಅದಕ್ಕಿಂತ ಇದಕ್ಕೆ ಏನ್ ಬೇಕೋ ಖರ್ಚು ಅಂತ ಅಂದ್ಬಿಟ್ಟು ಪಾಕೆಟ್ ಮನಿ ತರ ಅಲ್ಲಿ ಸೈಡಲ್ಲಿ ಇಡ್ತಾ ಹೋದ್ರೆ ನಾಳೆ ದಿನ ಏನೇ ಬೇಕಿದ್ರು ಆ ಫಂಡಿಂದ ಎತ್ಕೊಳ್ಳೋಂಥದ್ದು ಇಟ್ಸ್ ಅ ವೆರಿ ಸ್ಮಾರ್ಟ್ ಮೂವ್ ಆಕ್ಚುಲಿ. ಯಾರೋ ಒಬ್ರು ನಮ್ಮ ಪಾಡ್ಕಾಸ್ಟ್ ನೋಡ್ತಿರೋಂಥವ್ರಿಗೂ ಕೂಡ ಆಸೆ ಇರುತ್ತೆ, ನಾನು ಕೂಡ ಒಂದು ರೆಸಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂಥವ್ರಿಗೆ ನೀವು ಹೇಳುವಂಥ ಒಂದು ಸಣ್ಣ ಕಿವಿ ಮಾತಂದ್ರೆ ಏನು? ಸರ್, ಪ್ಯಾಷನ್ ಇಟ್ಕೊಳ್ಳಿ, ಈ ಒಂದು ಇಂಡಸ್ಟ್ರಿಗೆ ಬನ್ನಿ. ಈ ಇಂಡಸ್ಟ್ರಿ ನಿಮ್ಮನ್ನು ಕಾಪಾಡುತ್ತೆ. ತುಂಬ ಚೆನ್ನಾಗಿದೆ, ತುಂಬಾ ಆಪರ್ಚುನಿಟಿ ಇದೆ ಈ ಇಂಡಸ್ಟ್ರಿಯಲ್ಲಿ, ಇನ್ನೂ ಅವಶ್ಯಕತೆಯೂ ಇದೆ. ಇವತ್ತು ನಿಮಗೆ ಪ್ರಪಂಚದಲ್ಲಿ ಅವರು ಎಂಟರ್ಟೈನ್ಮೆಂಟು, ಹೊರಗಡೆ ಹೋಗಬೇಕು, ಖುಷಿ ಪಡಬೇಕು ಅಂದರೆ ಇವತ್ತು ಹೊರಗಡೆ ಹೋಗಲೇಬೇಕು. ನೇಚರಿಗೆ ಬರಬೇಕು, ರೆಸಾರ್ಟಿಗೆ ಬರಬೇಕು, ಹೋಮ್ ಸ್ಟೇಗೆ ಬರಬೇಕು. ದಯವಿಟ್ಟು ಇನ್ನೂ ಬನ್ನಿ. ಹೆಂಗೆ ಎಂಟರ್ಪ್ರೈನರ್ ಒಂದು ಪ್ಯಾಷನ್ ಇಟ್ಕೊಂಡು ಬನ್ನಿ, ಇದನ್ನು ನಡೆಸಿ, ತುಂಬ ಚೆನ್ನಾಗಿ ಆಗ್ತೀರಾ. ಏನಾದ್ರು ಸಪೋರ್ಟ್ ಬೇಕಾದರೆ ಕೇಳಿ, ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲ ಥರ ಗೈಡೆನ್ಸ್ ಕೊಡ್ತೀವಿ. ಅತಿಥಿ ದೇವೋಭವ ಅದು ನಿಮ್ಮ ಬ್ಲಡ್ ಅಲ್ಲಿ ಇರಬೇಕು. ಓಕೆ, ಮನಿ ಇಸ್ ನಾಟ್ ಇಂಪಾರ್ಟೆಂಟ್. ನೀವು ದುಡ್ಡು ನೋಡ್ಕೊಂಡು ಬಿಸ್ನೆಸ್ ಶುರು ಮಾಡೋದಾದ್ರೆ ಮಾಡಬೇಡಿ. ಈ ಇಂಡಸ್ಟ್ರಿಯಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದಿ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಿ, ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ನೈಟ್ ಹೊತ್ತು 1-2-3 ರೌಂಡ್ ಆದ್ಮೇಲೆ ಆ ಕಸ್ಟಮರ್ ಇಂದ ಆದಂತಹ ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಇದೆಯಾ? ಸಿಕ್ಕಾಪಟ್ಟೆ ಇದೆ. ಒಬ್ಬ ಪಾರ್ಕಿಂಗ್ ಲಾಟ್ ಅಲ್ಲಿ ರೋಡ್ ಅಲ್ಲಿ ಹೋಗಿ ಮಧ್ಯ ಮಲಗ್ಬಿಟ್ಟಿದ್ದಾನೆ. ಇಡೀ ರಾತ್ರಿ ಅವ್ರ ಗ್ರೂಪ್ ಹುಡುಕ್ತಾ ಇದಾರೆ. ಎಲ್ಲಾ ಕಾಟೇಜ್ ಅಲ್ಲಿ ಹುಡುಕಿದ್ವಿ, ರೈನ್ ಡ್ಯಾನ್ಸ್ ಹತ್ರ ಹುಡುಕಿದ್ವಿ, ಕಿಚನ್ ಇಂದ ಎಲ್ಲಾ ಹುಡುಕಿದ್ವಿ, ಪಾರ್ಕಿಂಗ್ ಲಾಟ್ ಅಲ್ಲಿ ಹುಡುಕಿದ್ವಿ. ಇಲ್ಲ, ಪಾರ್ಕಿಂಗ್ ಲಾಟ್ ಮೇಲೆ ರೋಡ್ ಇದೆ, ಮಧ್ಯ ರೋಡ್ ಅಲ್ಲಿ ಹೋಗಿ ಮಲಗ್ಬಿಟ್ಟಿದ್ದಾನೆ. ಹಿಂಗೆ ಬೆಳಗ್ಗೆ ಹೇಳಿದಾಗ ಅವ್ನಿಗೆ ಹೆಂಗಿತ್ತು ರಿಯಾಕ್ಷನ್? ಅವನಿಗೆ ಗೊತ್ತಿದೆಯೋ ಇಲ್ವೋ, ಆ ಪರಿಸ್ಥಿತಿಲಿ ಇದ್ದ ಅವನು. ಕಾಣೆ ಬಂದಿಲ್ಲ ಅವರು. ಕಸ್ಟಮರು ನಿಮ್ಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಬಿಟ್ಟು ಅದರಿಂದ ನಿಮ್ಗೆ ತುಂಬಾ ಖುಷಿ ಆದಂಥದ್ದು ಯಾವ್ದಾದ್ರು ಇದೆಯಾ? ಕಸ್ಟಮರ್ದು ರಿವ್ಯೂ ತುಂಬ ಖುಷಿ ಆಗುತ್ತೆ. ಇಲ್ಲಿ ಏಜ್ಡ್ ಕಸ್ಟಮರು, ಹೋದ ವಾರದೇ ರೀಸೆಂಟ್ ಆಗಿರೋದೇ ಕೊಡ್ತೀನಿ. ನಮ್ಮ ಎಂಪ್ಲಾಯಿ ಬಗ್ಗೆ, ಇಲ್ಲಿ ಕೃಷ್ಣ ಅಂತ ಕೆಲಸ ಮಾಡ್ತಾನೆ, ಅವನಿಗೆ ಕರೆದ್ಬಿಟ್ಟು, ನೀನು ನನ್ನ ಮೊಮ್ಮಗ ಇದ್ದಂಗೆ, ಎಷ್ಟು ಕೆಲಸ ಮಾಡ್ತೀಯಪ್ಪ ನೀನು, ಖುಷಿ ಆಯಿತು. ಅಂದರೆ ಇದೇನು ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ಲೇಸ್ಗೆ ಅತಿಥಿ ದೇವೋಭವ ಅಂದರೆ ನೀವು ಏಜ್ ಫ್ಯಾಕ್ಟರ್ ಬರಲ್ಲ ಇಲ್ಲಿ. ನೀವು ಸಣ್ಣ ವಯಸ್ಸವ್ರು ಬಂದ್ರ ಅವ್ರಿಗೆ ಹಾಲು ಬೇಕಾ ಒಂದು ಕೇಳಿ, ನೀವೇನಾದರೂ ಸರಿ ಮಾಡ್ಕೋಬೇಕಾ, ಅಲ್ಲಿ ಒಳಗಡೆ ಕಿಚನ್ ಒಳಗಡೆ ಕಳಿಸಿ, ಅಥವಾ ನಾವು ಮಾಡ್ಕೊಡ್ಬೇಕಾ, ಇದು ಎಲ್ಲದನ್ನು ಯಾವುದ್ರಲ್ಲೂ ರೂಲ್ ಬರ್ದಿರಲ್ಲ ಯಾವುದೇ ಇಂಡಸ್ಟ್ರಿಲಿ. ನೀವು ಮನ್ಸಾರೆ ಕೇಳಿ, ಅವರ ಅವಶ್ಯಕತೆನ ಕೇಳಿ ಮಾಡಿಕೊಡಿ. ಸಣ್ಣ ಸರ್ವಿಸ್ಗೆ ಅವ್ರ ಖುಷಿ ನಮಗೆ ಎನರ್ಜಿನೇ ಚೇಂಜ್ ಮಾಡಿಬಿಡುತ್ತೆ. ನೀವು ಕಸ್ಟಮರ್ನ ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡಬೇಡಿ, ಅವ್ರು ನಿಮ್ಮನೆಯವರು ಅನ್ಕೊಂಡು ಅಪ್ರೋಚ್ ಮಾಡಿ. ದಟ್ ಹ್ಯಾಸ್ ಎ ಮೋರ್ ಇಂಪ್ಯಾಕ್ಟ್. ನೀವು ದೊಡ್ಡ ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಪ್ರೊಫೆಷನಲ್ ಆಗಿ ಡು ಯು ವಾಂಟ್ ಎನಿಥಿಂಗ್ ಸರ್ ಅವ್ರ ಮೇಡಮ್ ಅನ್ನೋದಕ್ಕಿಂತ, ಅಮ್ಮ ಏನಾದ್ರು ಬೇಕಾ ತಂದು ಕೊಡ್ಲಾ ನಾನು, ದಿ ವೇ ಯು ಅಪ್ರೋಚ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿ ಲೋಕಲ್. ಸರ್, ನಾನು ನೀವು ಅಡುಗೆ ಮನೆಯಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ರಿ, ನೀವು ಬರ್ತಿದ್ದಂಗೆ ನೋಡಿದಾಗ ಏನೋ ಮಾಪ್ ಹಾಕ್ತಾ ಇದ್ರಿ, ರೈಟ್? ಸೊ ಈ ಥರ ನೀವು ಕೆಲಸ ಮಾಡುವಾಗ ನಿಮ್ಮನ್ನ ಓನರ್ ಅಂತ ಯಾರು ಗುರ್ತಿಡೋದಿರಲ್ಲ, ಕರೆಕ್ಟ್ ಅಲ್ಲ? ಸೊ ನಿಮ್ಮನ್ನ ಓನರು ಅಂತ ಅಂದ್ಕೊಳ್ದೆ ಒಂದು ಲೇಬರ್ ತರ ಅಥವಾ ಸ್ಟಾಫ್ ತರ ಮಾತಾಡ್ಕೊಂಡು ಆದಂತ ಇನ್ಸಿಡೆಂಟ್ಸ್ ಇದೆ, 1-2-3 ಹೇಳ್ತೀರಾ? ಇನ್ನೊಂದು ಹೇಳ್ತೀನಿ, ಜಾಸ್ತಿ ಇವಂದೇ ಬರೋದು, ನಂದೇನಷ್ಟು ಬರೋದಿಲ್ಲ. ಟೀಮಿಂದ, ಮೀಡಿಯಾ PR ಟೀಮಿಂದ ಬಂದಿದ್ರು ಅವರು ಇಲ್ಲಿಗೆ. ಇವನ್ ಸೌದೆ ಹೊಡಿತಾ ಇದ್ದ, ಅಲ್ಲಿ ಸೌದೆ ಹೊಡಿತಾ ಇದ್ದಾನೆ, ಫುಲ್ಲು ಬೆವ್ತೋಗ್ಬಿಟ್ಟಿದ್ದಾನೆ, ಪೂರ ಮೈಯೆಲ್ಲ ಫುಲ್ ಬೆವ್ತೋಗಿದ್ದಾನೆ. ಅಲ್ಲಿಂದ ಬಂದರು, ಮೇ ಬಿ ಅವ್ರು ನಾರ್ತ್ ಕರ್ನಾಟಕದವರು ಅನ್ಸುತ್ತೆ. ಯಾರ್ಲೇ ಅವನು ಈ ಲೆವೆಲಲ್ಲಿ ಸೌದೆ ಹೊಡಿತಾನೆ ಅವನಲ್ಲೇ ಸೀದಾ ಹತ್ರ ಬಂದ್ಬಿಟ್ಟು, ಏನ್ಲೇ ಬೆಳಗ್ಗಿಂದ ನೋಡ್ತಾ ಇದ್ದೀನಿ ಸೌದೆ ಹೊಡಿತಾನೆ ಇದೆಯಾ, ಇಲ್ಲೇ ಈ ಲೆವೆಲಲ್ಲಿ ಹೊಡಿಯೋನು, ಇನ್ನು ಅಲ್ಲೆಂಗ್ ಹೊಡಿಬೋದು ಅಂತ. ಇಲ್ಲ ಎಷ್ಟೇ ಸಂಬಳ ಕೊಡ್ತಾರೆ ನಿಂಗೆ? ಇವನು ಸಡನ್ ಆಗಿ, ಸರ್ ನಮ್ಮ ಮ್ಯಾನೇಜರ್ಗೆ ಒಂಚೂರು ಹೇಳಿ ಸರ್, ಆ ವಯ್ಯ ಸಂಬಳನೇ ಸರಿಯಾಗಿ ಕೊಡಲ್ಲ ಸರ್. ಯಾವನ್ಲೇ ಅವನು ನಿಮ್ಮ ಮ್ಯಾನೇಜರ್ನ ಕರೀಲೇನು? ಇನ್ನೊಂದ್ಸರಿ ಒಬ್ಬ ಕಸ್ಟಮರ್ ನನ್ನ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು, ಇಲ್ಲಿ ನಿಮ್ಮಲ್ಲಿ ಹೌಸ್ ಕೀಪಿಂಗ್ ಅಲ್ಲಿ ಒಬ್ಬ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ ಅಂದ್ಬಿಟ್ಟು ಅವನಿಗೆ 100 ರೂಪಾಯಿ ಕೊಡು ಅಂದ್ಬಿಟ್ಟು ಹೋಗ್ಬಿಟ್ಟು ಹೋದ. ಹೌದಾ? ಇನ್ನೊಂದು ನಿಮ್ಗೆ, ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದಿದ್ದ ಲಾಸ್ಟ್ ವೀಕ್. ಇಲ್ಲಿ ವೈಫೈ ಕನೆಕ್ಟಿವಿಟಿ ಯಾವಾಗ ಸಿಗುತ್ತೋ ಅವಾಗ ಅಷ್ಟೇ ಗ್ಯಾರಂಟಿ. ಅವನಿಗೆ ವೈಫೈ ಸಿಗ್ತಾ ಇತ್ತು, ಎಲ್ಲ ಕೆಲಸ ಮಾಡ್ತಾ ಇದ್ದ.
ಒಬ್ರು ಕರೆದ್ರು ಗೆಸ್ಟ್ ಕರೆದ್ಬಿಟ್ಟು ನಿಮ್ದ್ರಲ್ಲಿ ನಿಮ್ಮ ಮೊಬೈಲಲ್ಲಿ ಸಿಗ್ತಾ ಇದೆಯಲ್ಲ, ನನ್ನ ಮೊಬೈಲಲ್ಲಿ ಯಾಕೋ ಸಿಗ್ತಾ ಇಲ್ಲ ನೋಡ್ ಮರಿ ಅಂದ್ರು. ಅವ್ನು ನೋಡ್ಬಿಟ್ಟು ನೋಡ್ತೀನಿ ಸೆಟ್ಟಿಂಗ್ಸ್ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ, ಗೊತ್ತಾಗಿಲ್ಲ ಅವನಿಗೆ, ಸುಮ್ಮನಾದ. ಆಮೇಲೆ ಅವರು ಇವನ್ ಮೊಬೈಲ್ ಇಸ್ಕೊಂಡು ನಿಂದ್ರಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ, ಒಂಚೂರು ಆ ಕಡೆ ಹೋಗ್ಬಿಟ್ಟು ಇಲ್ಲಿ ಕೆಲಸ ಮಾಡೋರೆಲ್ಲ S20 ಅಲ್ಟ್ರಾ S24 ಅಲ್ಟ್ರಾ ಇಟ್ಕೊಂಡಿದ್ದಾರೆ. ಈ ನೇಚರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ರೆಸಾರ್ಟ್ ಮಾಡಿದ್ದೀರಾ, ನಿಮಗೆ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸೋದೇನು? ಸ್ಟಾಫ್ ನ ಹ್ಯಾಂಡಲ್ ಮಾಡೋದಾ ಅಥವಾ ಗೆಸ್ಟ್ ನ ಹ್ಯಾಂಡಲ್ ಮಾಡೋದಾ? ಸ್ಟಾಫ್ ನ ಹ್ಯಾಂಡಲ್ ಮಾಡೋದು ತುಂಬಾನೇ ಟಫ್ ಇದು. ಸ್ಟಾಫ್ ಇಲ್ಲಿ ಉಳ್ಕೊಳ್ಳೋದೇ ಕಷ್ಟ ಈ ಒಂದು ಜಾಗದಲ್ಲಿ. ಇವತ್ತು ನಿಮ್ಗೆ ಯಾವ್ದೇ ಒಂದು ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ ಅವ್ರಿಗೆ ಸುತ್ತಮುತ್ತ ಸಿಟಿ ಇರಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಮಾಲ್ಗೆ ಹೋಗ್ಬೇಕು, ಪಾರ್ಟಿ ಮಾಡಬೇಕು, ಈ ತರ ಎಲ್ಲ. ಇಲ್ಲಿ ನಾವು ಕಾಡು ಒಳಗಡೆ ಇರೋದ್ರಿಂದ ನೀವು ಏನೇ ಬೇಕು ಅಂದ್ರೆ 15 ಕಿಲೋಮೀಟರ್ ದೂರ ಹೋಗ್ಬೇಕು. ಸೊ ಇಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಆ ತರ ಸಿಚುಯೇಷನ್ ನಾವು ಎಂಪ್ಲಾಯ್ನ ರಿಟೈನ್ ಮಾಡೋದು ತುಂಬಾನೇ ಡಿಫಿಕಲ್ಟ್. ಸೊ ಹೇಗೆ ಮೋಟಿವೇಟ್ ಮಾಡ್ತೀರಾ ಸರ್ ನಿಮ್ಮ ಎಂಪ್ಲಾಯೀಸ್ ನ ರಿಟೈನ್ ಮಾಡೋದಕ್ಕೆ? ಅವ್ರನ್ನ ಎನಿ ಟೈಮ್ ಎಂಗೇಜ್ ಇಟ್ಟಿರ್ತೀನಿ. ಕೆಲಸ ಮಾಡಿಸೋ ಟೈಮಲ್ಲಿ ಐ ಆಮ್ ಎ ವೆರಿ ಟಫ್ ಮಾಸ್ಟರ್. ನಾನು ನಮ್ಮ ಎಂಪ್ಲಾಯೀಸ್ ಹತ್ರ ಇರ್ಬೋದು, ನಮ್ಮ ಪಾರ್ಟ್ನರ್ಸ್ ಹತ್ರ ಇರ್ಬೋದು, ಯಾರನ್ನು ನಾನು ಕೂರಕ್ಕೂ ಬಿಡೋದಿಲ್ಲ. ಬಟ್ ಅದು ಆಯ್ತಾ, ಭಾನುವಾರ ಅಥವಾ ಸೋಮವಾರ ಫ್ರೀ ಆದ್ರ ಫುಲ್ ಫ್ರೀಕ್ ಔಟ್, ನೆಮ್ಮದಿಯಾಗಿ ಇರಕ್ ಬಿಡ್ತೀನಿ ಆರಾಮಾಗೆ. ಏನೋ ಪಾರ್ಟಿ ಯಾವತ್ತೋ ಮಾಡ್ಬೇಕಾ ನೋಡ್ಕೊಳ್ತೀನಿ. ಯಾವತ್ತೂ ಅವ್ರನ್ನ ಬೇರೆಯವರು ಅಂತ ನಾನು ಟ್ರೀಟ್ ಮಾಡಿಲ್ಲ, ನಾನಾಗ್ಲಿ ನಮ್ಮ ಪಾರ್ಟ್ನರ್ಸ್ ಆಗ್ಲಿ. ಇವತ್ತೂ ಎಷ್ಟೊಂದು ರೆಸಾರ್ಟ್ಗಳಲ್ಲಿ ಎಂಪ್ಲಾಯೀಸ್ಗೆ ಬೇರೆ ಊಟ ನೀವು ನೋಡಿದೀರಾ. ಹೌದೌದು, ಬರೀ ಅನ್ನ ಸಾಂಬಾರ್ ಹಾಕ್ಬಿಟ್ಟು ಏನೋ ಕಳಿಸ್ತಾ. ನಮಗೆ ಏನ್ ಮಾಡ್ತೀವಿ, ಗೆಸ್ಟಿಗೆ ಏನ್ ಮಾಡ್ತೀವಿ ಅದನ್ನ ಅವ್ರು ಊಟ ಮಾಡ್ಬೇಕು. ಗೆಸ್ಟ್ ಊಟ ಮಾಡೋಕ್ಕಿಂತ ಮೊದಲು ನೀವು ಊಟ ಮಾಡ್ಬೇಕು. ನಮ್ಮಲ್ಲಿ ಒಂದೇನಂದ್ರೆ ಕೆಲಸ ಟಾಸ್ಕ್ ಅಂತ ಬಂದಾಗ ಐ ಡೋಂಟ್ ಲೀವ್. ಹೈಪೋಥೆಟಿಕಲ್ ಕೇಳ್ತಾ ಇದ್ದೀನಿ, ಕಾಲೇಜ್ ಫ್ರೆಂಡ್ಸ್ ಕರೆಕ್ಟ್, ಅವತ್ತು ನಿಮ್ಮ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಏನಿತ್ತು ಅದು ನಿಮ್ಮನ್ನ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೆ ತಂದು ನಿಲ್ಲಿಸ್ತು. ಈಗ ಒಂದು 7-8 ವರ್ಷದ ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಜರ್ನಿನಲ್ಲಿ ಇವತ್ತು ನೀವು 3 ಜನ ಹೇಗಿದ್ದೀರಾ? ಅದೇ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆಯಾ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ದು ಫ್ರೆಂಡ್ಸು ಅಂತ ಬರೀ ಪ್ರಿಟೆಂಡ್ ಮಾಡ್ಕೋತಾ ಇದ್ದೀರಾ? ಮೊದಲು ಆ್ಯಕ್ಚುಲಿ ನಾವು ಕ್ಲಾಸ್ಮೇಟ್ಸು, ಒಳ್ಳೆ ಬೆಸ್ಟ್ ಫ್ರೆಂಡ್ಸು ಚೆನ್ನಾಗಿದ್ವಿ. ಆ ಬಾಂಡೇಜೇ ಇಲ್ಲಿವರೆಗೂ ಹೇಳ್ಕೊಬಂತು. ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿದ್ದೇನೆ ನಾವು ಬಿಸ್ನೆಸ್ಸಿಗೆ ಬಂದಮೇಲೆ. ಈ ಬಿಸ್ನೆಸ್ಸಿಗೆ ಬಂದಮೇಲೆ ನಂಬಿಕೆ ಜಾಸ್ತಿ ಆಯಿತು. ಸೊ ಏನು ಕಿತ್ತಾಡ್ತೀವಿ, ಮಜಾ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ, ಫೈನಲಿ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಸೊ ಬಾಂಡೇಜ್ ಇನ್ನೂ ಸ್ಟ್ರಾಂಗ್ ಆಗಿದೆ ಈಗ. ಸೊ ನೀವು 3 ಜನ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತಂದ್ರೂ ಕಣ್ಮುಚ್ಕೊಂಡು ಸಾಗಿಸ್ಬೋದು. ಆಬ್ವಿಯಸ್ಲಿ ನಾ ಎಷ್ಟೊಂದು ಸತಿ ಇದು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಮುಂದೆ ಏನು ಮಾಡಬೇಕು, ಏನು ಇಷ್ಟಕ್ಕೆ ನಿಲ್ಲಿಸ್ಬೇಕಾ. ಸೊ ಇದೆಲ್ಲದು ಬರೋದೇನೆ ನಮ್ಮ ಬಾಂಡೇಜ್ ಜಾಸ್ತಿ ಆಗಿರೋದ್ರಿಂದ. ನಾವು ಈಗ ಇನ್ನೊಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಾವು ಈಗ ಮತ್ತೊಬ್ಬ ಯಾರನ್ನೂ ನೋಡ್ತಾ ಇಲ್ಲ, ನಾವು 3 ಜನರಲ್ಲೇ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಿ ಆ್ಯಕ್ಚುಲಿ ತುಂಬ ಜನ ಇದೊಂದು ತಿಳ್ಕೊಳ್ಳಿ, ಏನು ಅಂತಂದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇರುತ್ತೆ. ಆಸ್ ಅ ಸಿಂಗಲ್ ಪರ್ಸನ್ನು ಏನೋ ಒಂದು ದೊಡ್ಡದಾಗಿ ಸಾಧಿಸಬೇಕು ಅಂತ ಆಸೆ, ಬಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಾಗ ನಿಮಗೆ ಮುಂದುವರಿಯೋಕ್ಕೆ ನಿಮಗೆ ಆಗೋದಿಲ್ಲ. ಆದರೆ ತುಂಬ ಜನ ನಿಮಗೆ ಹೇಳ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಡ, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಡ ಅಂತ. ಯಾವಾಗ ನಂಬಿಕೆ ಮತ್ತು ಒಂದೇ ಒಂದು ಫ್ರೀಕ್ವೆನ್ಸಿನಲ್ಲಿ ನಿಮ್ಮ ಜೊತೆ ಇನ್ನೊಬ್ಬ ಪರ್ಸನ್ ಇದ್ದಾನೆ ಅಂತ ಇತ್ತು ಅಂತಂದರೆ ನೀವು ಖಂಡಿತ ಪಾರ್ಟ್ನರ್ಶಿಪ್ ಮಾಡ್ಬೋದು. ನಿಮ್ಗೆ ಏನೇ ಬೇಕು ಅಂತಂದ್ರೂ ಕುಲ ಕೂತ್ಕೊಂಡು ಮಾತಾಡಿ, ಅದಾದಮೇಲೆ ಟ್ರಸ್ಟ್ ಫ್ಯಾಕ್ಟ್ರಲ್ಲಿ ನೀವೊಂದು ಮಾಡಿ ಟ್ರೈ ಮಾಡಿ, ಖಂಡಿತ ಗೆಲ್ತೀರಾ. ಆದರೆ ನೀವು ಆರಿಸ್ಕೊಳ್ಳೋಂಥ ಪರ್ಸನ್ನು ನಿಮ್ಮ ನಂಬಿಕೆಗೆ ಅರ್ಹನಾಗಿರ್ಬೇಕಷ್ಟೆ. ಸರ್, ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಇನ್ ಆ್ಯಂಡ್ ಔಟ್ಸ್ನ ಇಷ್ಟು ಡೀಪಾಗಿ ಓಪನ್ ಆಗಿ ಯಾರೂ ಡಿಸ್ಕಸ್ ಮಾಡೋದಿಲ್ಲ. ನೀವು ಅಷ್ಟು ಓಪನ್ ಆಗಿ ಹೇಳಿದಿರಾ, ಇದರಿಂದ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗ್ಬೋದು. ತುಂಬ ಥ್ಯಾಂಕ್ ಯು ನಿಮ್ಮ ಒಂದು ಟೈಮಿಗೆ, ನಿಮ್ಮ ಒಂದು ಇನ್ಪುಟ್ಸಿಗೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಹೇಗೆ ಅನಿಸ್ತು ಸರ್ ನಮ್ಮ ಪಾಡ್ಕಾಸ್ಟ್? ಥ್ಯಾಂಕ್ ಯು. ನಾವು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಈ ಒಂದು ಜಾಗಕ್ಕೆ ಬಂದು ನಮ್ಮಲ್ಲಿ ಒಂದು ರೆಸ್ಪೆಕ್ಟ್ ಇಟ್ಕೊಂಡು ಬಂದಿದ್ದೀರಾ, ಏನೋ ಒಂದು ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಮದು ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಚಾನಲ್ನ ನಾನು ನೋಡ್ತಾ ಇರ್ತೀನಿ. ಎಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀರಾ. ಇವತ್ತು ನೀವು ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನೂ ಹೆಚ್ಚೆಚ್ಚು ಇಂಡಸ್ಟ್ರಿ ಬಗ್ಗೆ ಮಾಡಿ ಯೂತ್ಸಿಗೆ, ನೀವು ಅವಾಗಲೇ ಕೇಳಿದ್ರೆ ಯೂತ್ಸಿಗೆ ಏನು ಹೇಳ್ತೀರಾ ಏನು ಅಂತ. ಆಲ್ರೆಡಿ ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಾ. ನಾವು ನಿಮ್ಗೆ ಧನ್ಯವಾದ ಹೇಳಬೇಕು. ನೆಕ್ಸ್ಟ್ ಜನ್ರೇಷನ್ ಅವ್ರು ದಯವಿಟ್ಟು ಎಲ್ಲರೂ ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್ನ ಫಾಲೋ ಮಾಡಿ, ಇನ್ಫಾರ್ಮೇಷನ್ ತಗೊಳ್ಳಿ, ಅದರಿಂದ ಉಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು. ನೀವೊಂದು ಹೋಮ್ ಸ್ಟೇ ಮೂಲಕ ನೀವು ಈ ಒಂದು ಬಿಸ್ನೆಸ್ನ ಟ್ರೈ ಮಾಡ್ಬೋದು. ನಂತರ ನಿಮಗೆ ಕಾನ್ಫಿಡೆನ್ಸ್ ಬಂದು ನಿಮಗೆ ಫಂಡಿಂಗ್ ಸಿಕ್ತು ಅಂತಂದರೆ, ಅಥವಾ ಇನ್ಯಾರೋ ನಿಮಗೆ ಸಪೋರ್ಟ್ ಮಾಡಿದ್ರು ಅಂತಂದರೆ ನೀವು ಕೂಡ ಈ ಥರದೊಂದು ರೆಸಾರ್ಟ್ ಮಾಡ್ಬೋದು. ಆದರೆ ಇವತ್ತು ಈ ಹೋಮ್ ಸ್ಟೇ ಆಗಲಿ ಅಥವಾ ರೆಸಾರ್ಟ್ಸ್ ಹಿಂದೆಗಡೆ ಇರುವಂತಹ ಕಷ್ಟಗಳು, ಅದರ ಇನ್ವೆಸ್ಟ್ಮೆಂಟ್ಸು, ಸ್ಟಾಫಿಂಗು, ಅದರ ಫೈನಾನ್ಷಿಯಲ್ಸು, ಕ್ಯಾಲ್ಕುಲೇಷನ್ಸು, ಮ್ಯಾನೇಜ್ಮೆಂಟು, ಆಪ್ರೇಷನ್ಸು, ಸ್ಟ್ರಗಲ್ಸು, ಕಷ್ಟ ಸುಖ ನೋವು ನಲಿವು, ಇವೆಲ್ಲವನ್ನ ಇವರು ನಿಮ್ಮ ಮುಂದೆ ಕೊಲ್ಲ ಬಿಚ್ಚಿಟ್ಟಿದ್ದಾರೆ. ನಿಮಗೆ ಈ ಪಾಡ್ಕಾಸ್ಟ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು 4 ಜನಕ್ಕೆ ಇದನ್ನು ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮೈಂಡ್ ಯುವರ್ ಬಿಸ್ನೆಸ್ ವಿತ್ ಸುಹಾಸ್. ನಮಸ್ಕಾರ ಸರ್. ನಮಸ್ಕಾರ.